ಇಲ್ಲ 20 ವರ್ಷದ ಹಿಂದೆ ನೀವು ಹೂಡಿಕೆ ಮಾಡಿದರೆ ಬರೀ 150 ರೂಪಾಯಿ ಇತ್ತು 20 ವರ್ಷದ ಹಿಂದೆ. ಇವಾಗ ಅದೇ ಶೇರು 2300 ರೂಪಾಯಲ್ಲಿದೆ. ಅಂದರೆ ಅವತ್ತೇನಾದ್ರು ನೀವು ಮನೆ ತಗೊಳ್ಳೋ ಬದಲು ಈ ಶೇರಲ್ಲಿ ಹೂಡಿಕೆ ಮಾಡಿದರೆ ಇವತ್ತು 20 ಮನೆ ಬರ್ತಾಯಿತ್ತು. ಇವತ್ತು ಆ ಬೀದಿ ನಿಮ್ಮದೇ. ಬಟ್ ನೀವೇನು ಮಾಡಿದ್ರಿ? ಕಾರ್ ತೊಗೊಂಡ್ರಿ, ಒಂದು ಮನೆ ತೊಗೊಂಡ್ರಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನಮ್ಮ ಭಾರತ ದೇಶದಲ್ಲಿ 396 ಲಕ್ಷ ಕೋಟಿಗಳನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಈ ಬಜಾಜ್ ಫಿನಾನ್ಸ್ ಅನ್ನೋ ಕಂಪನಿ ಒಂದು 10 ವರ್ಷಗಳ ಹಿಂದೆ ಎಲ್ಲಿತ್ತಂದರೆ ಒಂದು 400 ರೂಪಾಯಿ, ಒಂದು 400 ರೂಪಾಯಿ ಅಲ್ಲ 300 ರೂಪಾಯಿ 350 ರೂಪಾಯಲ್ಲಿ ಇತ್ತು. ಇವಾಗ ಇದೇ ಶೇರು 8,500. 400 ರೂಪಾಯಲ್ಲಿ 8,500 ಎಲ್ಲಿ? ಯೋಚನೆ ಮಾಡಿ. ಅದು 25 ಪಟ್ಟು ಕೊಟ್ಟಿದೆ. FD ಹಾಕೋದು, RD ಕಟ್ಟೋದು, ಪೋಸ್ಟ್ ಆಫೀಸ್ಗೆ ಹೋಗೋದು, ಇದೆಲ್ಲ ಮಾಡೋದ್ರಿಂದ ನಾವು ಶ್ರೀಮಂತರಾಗಲ್ಲ. LIC ಪಾಲಿಸಿ ಇದ್ಯಾವುದು ನಮ್ಮನ್ನು ಶ್ರೀಮಂತರಾಗೋದು ಆಗಲು ಬಿಡಲ್ಲ. ಗೋಲ್ಡ್ ಇವಾಗ ಸಿಕ್ಕಾಪಟ್ಟೆ ಪೀಕಲ್ಲಿದೆ. ಮತ್ತೆ ಗೋಲ್ಡ್ ರೇಟ್ ಬಿದ್ದೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟು ಗೋಲ್ಡು ವೈಸ್ ವರ್ಸ. ಕಡು ಬಡವರು, ಮಿಡಲ್ ಕ್ಲಾಸ್ ಅವರು ಈ 30-40 ಸೈಟು, ಈ ಕಾರು, ಈ ಬಂಗ್ಲೆ ಇದಕ್ಕೆಲ್ಲ ಆಸೆ ಪಡೋದು ತುಂಬ ಒಂಥರ ಕೈಗೆ ಎಟ್ಕಲ್ಲ. ಅದು ಆದರೂ ಎಟ್ಟಿಸ್ಕೊಳ್ಳೋಕೆ ಹೋಗಿ ಸಾಲಾಗಿಲ್ಲ ಮಾಡಿ ಕೈಗೆ ಎಟ್ಟಿಸ್ಕೊಂಡು ಕೈ ಸುಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಯಾಕೆ ಜನ ಬರಲ್ಲ ಅಂದರೆ ಹೆದರಿಕೆ. ಏನಾಗ್ಬಿಡುತ್ತೋ ಏನೂ ಆಗಲ್ಲ. ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ನೆಕ್ಸ್ಟ್ 35 ವರ್ಷಗಳಲ್ಲಿ 48 ಕೋಟಿ ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ ತಾನೆ, ಒಬ್ಬ ಕಡು ಬಡವ, ಒಂದು ಮಿಡಲ್ ಕ್ಲಾಸ್, ಒಬ್ಬ ಮಣ್ಣಲ್ಲಿ ಬಿದ್ದಿರೋನು ಸಹ ಶ್ರೀಮಂತರಾಗ್ಬೋದು. 6,000 ರೂಪಾಯಿ ತಿಂಗಳಿಗೇನು ದೊಡ್ಡ ಅಮೌಂಟ್ ಅಲ್ಲ. ಎಷ್ಟೋ ಜನ 6,000 ರೂಪಾಯಿನ ಸುಮ್ಮನೆ ಬರ್ತಡೇಗೆ ಉಡಾಯಿಸ್ತಾರೆ. ಬರ್ತಡೇ ಸರ್, ನ್ಯೂ ಇಯರ್ ಸರ್, ಆ ಪಾರ್ಟಿ ಈ ಪಾರ್ಟಿ, ಏನು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. 6,000 ರೂಪಾಯಿ ನಂದಲ್ಲ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ 35 ವರ್ಷಗಳಲ್ಲಿ ನಿಮ್ಮ ಹತ್ರ 50 ಕೋಟಿ ದುಡ್ಡು ಇರುತ್ತೆ. TIDA ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅಲ್ಲಿಯೂ ಸಹ 1 ರೂಪಾಯಿ ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ. ಯಾಕಂದರೆ ಮಣ್ಣಲ್ಲಿ ಬಿದ್ದಿರೋರು, ಒಂದು ಕಡು ಬಡವರು ಸಹ ಆರ್ಥಿಕ ಸ್ವತಂತ್ರ ಪಡ್ಕೋಬೇಕು, ಶ್ರೀಮಂತರಾಗಬೇಕಂತ ಗುರಿಯಿಂದ ನಾನು TD ಸಂಸ್ಥೆನ ನಡೆಸ್ತಾ ಇದ್ದೀನಿ. ಸೊ ನಮಸ್ತೆ ಕರ್ನಾಟಕ. ಸೊ ಯಾರ್ಯಾರು 18,000 ಸಂಬಳ, 20,000 ಸಂಬಳ, ಸೊ ಮಿಡಲ್ ಕ್ಲಾಸು, ನಾವು ಶ್ರೀಮಂತರಾಗಲ್ಲ, ನಾವು ಇಷ್ಟೇ ನಮ್ಮ ಜೀವನ, ಏನೋ ಒಂದು ಹೊಟ್ಟೆಪಾಡಿಗೆ ನಾವು ದುಡಿತಾ ಇದ್ದೀವಿ ಅಂತ ಯಾವತ್ತೂ ಅನ್ಕೋಬೇಡಿ. ಈವನ್ ಒಬ್ಬ ಮಿಡಲ್ ಕ್ಲಾಸ್, ಈವನ್ ಒಬ್ಬ ಕಡು ಬಡವ ಸಹ ಶ್ರೀಮಂತರಾಗ್ಬೋದು. ಒಂದು ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನ ಅರ್ಲಿ ಏಜಲ್ಲಿ ಮಾಡಬೇಕಾಗತ್ತೆ. ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಹೇಳಿದವಾಗ ಸೊ ತುಂಬ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡಿರ್ತಾರೆ. ಏನಂದರೆ ಅದಕ್ಕೊಂದು ಹೆಸರು ನೀವು ಕೊಟ್ಟಿಲ್ಲ. ಎಕ್ಸಾಂಪಲ್ ನೋಡಿ, ನಿಮ್ಮ ಮನೆಯಲ್ಲಿ ಒಂದು ಹೆಣ್ಮಗು ಹುಟ್ಟಿದವಾಗ ಸೊ ಚಿಕ್ಕ ವಯಸ್ಸಿಂದಾನೇ ಒಂದು ಸ್ವಲ್ಪನೇ ಓಲೆ ಕೊಡಿಸೋದು, ಆಮೇಲೆ ಸರ ಕೊಡಿಸೋದು, ಆಮೇಲೆ ದೊಡ್ಡವರಾದ್ಮೇಲೆ ಇನ್ನು ಸ್ವಲ್ಪ ಒಂದು 50 ಗ್ರಾಮ್ ಒಂದು ಬಂಗಾರ ಕೊಡಿಸೋದು, ಈ ಥರ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಇದೇ ಫಿನಾನ್ಷಿಯಲ್ ಪ್ಲ್ಯಾನಿಂಗ್. ಅಂದರೆ ಮಗು ಹುಟ್ಟಿದ ತಕ್ಷಣದಿಂದನೇ ಸ್ವಲ್ಪನೇ ಹೂಡಿಕೆಗಳು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ? ಬಂಗಾರದಲ್ಲಿ. ಸೊ ಅದೇ ಥರ ಬಂಗಾರದಲ್ಲಿ ಹೂಡಿಕೆ ಮಾಡೋರು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದೇ ಫಿನಾನ್ಷಿಯಲ್ ಪ್ಲ್ಯಾನಿಂಗ್, ಬೇರೆ ಇನ್ನೇನೂ ಅಲ್ಲ. ಸೊ ನಾನು ನಿಮಗೆ ಗೋಲ್ಡೊಂದು ಚಾರ್ಟನ್ನು ತೋರಿಸ್ತಾ ಇದ್ದೀನಿ. ಗೋಲ್ಡು ಅಂದರೆ ಬಂಗಾರ. ಬಂಗಾರದ ಮೇಲೆ ನಮ್ಮ ಭಾರತೀಯರಿಗೆ ಭಾರಿ ಒಲವಿದೆ. ಮಕ್ಕಳು, ಯಾರೇ ಮಕ್ಕಳಾಗಲಿ, ಏನೇ ಒಂದು ಹೊಸ ಸಂಭ್ರಮ, ಮದುವೆ ಸಂಭ್ರಮ, ಏನೇ ಒಂದು ಸಂಭ್ರಮದಲ್ಲಿ ಬಂಗಾರ ಹಂಚೋದು, ಬಂಗಾರ ಗಿಫ್ಟ್ ಕೊಡೋದು, ಇಲ್ಲ ಬೆಳ್ಳಿ ನಾಣ್ಯ ಕೊಡೋದು, ಬೆಳ್ಳಿದೇನೋ ಬಟ್ಲು ಕೊಡೋದು, ಇದು ಮಾಡ್ತಾ ಇರ್ತಾರೆ. ಬಟ್ ಬಂಗಾರದ್ದು ಮತ್ತು ಬೆಳ್ಳಿ ಎರಡೂ ರೇಟ್ಗಳು ಗಗನಕ್ಕೇರಿ ಕೂತಿದೆ ಇವಾಗ. ಅದು ನಿಮ್ಗೆ ಗೊತ್ತಿದೆ. ಸರ್ ಗೋಲ್ಡ್ ರೇಟ್ ಅರ್ಥ ಮಾಡ್ಕೊಳ್ಳಿ. 2015ರಲ್ಲಿ 27,000 ಇತ್ತು. ಎಷ್ಟು ವರ್ಷದ ಹಿಂದೆ? ಒಂದು 9 ವರ್ಷ 10 ವರ್ಷದ ಹಿಂದೆ 27,000 ಇತ್ತು 10 ಗ್ರಾಮ್ಗೆ. ಇವಾಗ ಅದೇ 27,000 ಇದ್ದಿದ್ದು ಗೋಲ್ಡ್ 85,000ಕ್ಕೆ ಬಂದಿದೆ. ಇನ್ ದ ಸ್ಪ್ಯಾನ್ ಆಫ್ 9 ಇಯರ್ಸ್. ಇವಾಗ 10th ಇಯರ್ ನಡೀತಾ ಇದೆ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ಗೋಲ್ಡ್ ರೇಟು 10 ವರ್ಷಕ್ಕೆ ತ್ರಿಬಲ್ ಆಗಿದೆ. ಕರೆಕ್ಟಾ? ಅದೇ ಥರ ಸ್ಟಾಕ್ ಮಾರ್ಕೆಟು ನೋಡೋಣ ಬನ್ನಿ. ಗೋಲ್ಡ ಸ್ಟಾಕ್ ಮಾರ್ಕೆಟ ನೋಡೋಣ. ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ನಾನು ನಿಫ್ಟಿ 50 ಅಂತ ನೋಡೋಣ. ನಿಫ್ಟಿ 50 ಅಂದರೆ ಏನಂದರೆ ನಮ್ಮ ಭಾರತದ ಷೇರು ಮಾರುಕಟ್ಟೆಯ ಒಂದು ಗ್ರಾಫ್. ಭಾರತದ ಟಾಪ್ 50 ಕಂಪ್ನೀಸ್ನ ನಾವು ನಿಫ್ಟಿ 50 ಕಂಪ್ನೀಸ್ ಅಂತ ಕರಿತೀವಿ. ನಿಫ್ಟಿ 50 ನೀವು ನಿಫ್ಟಿ 50ಯಲ್ಲೂ ಸಹ ಹೂಡಿಕೆ ಮಾಡ್ಬೋದು. ನಿಫ್ಟಿ ಬೀಸ್ ಅದೆಷ್ಟು 260 ರೂಪಾಯಿ ಏನೋ ಇದೆ ಒಂದು ನಿಫ್ಟಿ ಬೀಸು. ಅದರಲ್ಲಿ ನಿಫ್ಟಿ ಬೀಸಲ್ಲಿ ಹೂಡಿಕೆ ಮಾಡಿದ್ರೆ ಅದು ನಿಫ್ಟಿ 50ಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ನಿಫ್ಟಿ 50ಗೆ ಹೋಗುತ್ತೆ. ನೀವೇನಾದ್ರು ನಿಫ್ಟಿ
ಅಲ್ಲಿ ಹೂಡಿಕೆ ಮಾಡಿದ್ರೆ, ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದರೆ 10 ವರ್ಷಗಳ ಹಿಂದೆ ಜಸ್ಟ್ ಚೆಕ್ ಮಾಡಿ, ಒಂದು 8,000ದಲ್ಲಿತ್ತು, ಇವಾಗ 23ರಲ್ಲಿದೆ. ಸೊ ಅಂದರೆ ಆಲ್ಮೋಸ್ಟ್ ಬಂಗಾರನ ದಾಟುವಂಥ ರಿಟರ್ನ್ಸು ಸ್ಟಾಕ್ ಮಾರ್ಕೆಟ್ ಕೊಟ್ಟಿದೆ, ಆರ್ ಈಕ್ವಲೆಂಟ್ ಟು ಗೋಲ್ಡ್ ಅಂತ ಹೇಳ್ಬೋದು. ಗೋಲ್ಡ್ ಇವಾಗ ಸಿಕ್ಕಾಪಟ್ಟೆ ಪೀಕಲ್ಲಿದೆ, ಮತ್ತೆ ಗೋಲ್ಡ್ ರೇಟ್ ಬಿದ್ದೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸ್ಟಾಕ್ ಮಾರ್ಕೆಟು ಗೋಲ್ಡು ವೈಸ್ ವರ್ಸ, ಗೋಲ್ಡ್ ರೇಟ್ ಬಿದ್ದರೆ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋದರೆ ಗೋಲ್ಡು ಬೀಳುತ್ತೆ, ಜಸ್ಟ್ ಲೈಕ್ ಅ ವೈಸ್ ವರ್ಸ. ಆ್ಯಂಡ್ ಗೋಲ್ಡ್ ಡಿಪೆಂಡ್ಸ್ ಆನ್ ವೇರಿಯಸ್ ಗ್ಲೋಬಲ್ ಫ್ಯಾಕ್ಟರ್ಸ್. ಇವಾಗ ನೋಡಿ, ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆ, ಏನೋ ಒಂದು ಒಂದು ಏನಂತಾರೆ ಪ್ಯಾನಿಕ್. ಸೊ ಪ್ರಪಂಚದಲ್ಲಿ ಒಂದು ಪ್ಯಾನಿಕ್ ಕ್ರಿಯೇಟ್ ಆದವಾಗ, ಭಯ ಆತಂಕ ಸೃಷ್ಟಿ ಆದವಾಗ ಗೋಲ್ಡ್ ರೇಟು ಸಿಕ್ಕಾಪಟ್ಟೆ ಗಗನಕ್ಕಿರುತ್ತೆ, ಸ್ಟಾಕ್ ಮಾರ್ಕೆಟು ಬೀಳುತ್ತೆ. ಬಟ್ ತುಂಬ ಜನ ನಾವೆಲ್ಲ ಏನು ಓದ್ಕೊಂಬಂದಿದ್ದೀವಿ ಅಂದರೆ, ಬರೀ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದು, ಬಂಗಾರದಲ್ಲಿ ಇನ್ವೆಸ್ಟ್ ಮಾಡೋದು, ನಾನು ಮಿಡಲ್ ಕ್ಲಾಸು, ನನಗೆ 18,000 ಸಂಬಳ, ನಾನು ಇನ್ನೆಲ್ಲಿ ಇನ್ವೆಸ್ಟ್ ಮಾಡಲಿ, ನನಗೆ ಬೇರೆ ಏನೂ ಗೊತ್ತಾಗಲ್ಲ ಅಂದ್ಕೊಂಡೆ ನಾವು ನಮ್ಮ ಲೈಫನ್ನು ಹಾಳು ಮಾಡ್ಕೋತೀವಿ. ಸೊ ಅದರಿಂದ ಒಂದು ತಜ್ಞರನ್ನು ಭೇಟಿ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್ ಒಂದು ಏನು ಅಪಾಯಕಾರಿ ಏನಿಲ್ಲ, ಯಾಕಂದರೆ ನೀವು ಗೋಲ್ಡ್ ಯಾವ ಥರ ಮೇಲಕ್ಕೆ ಹೋಗಿದೆಯೋ ಸ್ಟಾಕ್ ಮಾರ್ಕೆಟ್ ಅದಕ್ಕಿಂತ ಚೆನ್ನಾಗೇ ಹೋಗಿದೆ. ಹಂಗೆ ನೋಡೋಕ್ಕೆ ಹೋದರೆ ನೀವು ಬಂಗಾರದ ಮೇಲೆ ಎಷ್ಟು ಭರವಸೆ ಇಡ್ತೀರೋ ಅದೇ ಥರ ಸ್ಟಾಕ್ ಮಾರ್ಕೆಟ್ ಮೇಲೂ ಭರವಸೆ ಇಡ್ಬೋದು. ಯಾಕಂದರೆ ನಿಮ್ಮ ಕಣ್ಮುಂದೆನೇ ಸಾಕ್ಷಿ, ನಿಮ್ಮ ಕಣ್ಮುಂದೆನೇ ಇದೆ. ಏನು ಸಾಕ್ಷಿ ಇದೆ ಅಂದರೆ, ನಮ್ಮ ಸ್ಟಾಕ್ ಮಾರ್ಕೆಟು ಕಳೆದ 30 ವರ್ಷಗಳಿಂದ ಯಾವತ್ತೂ ಬಿದ್ದಿಲ್ಲ. ಬಿದ್ದರೂ ಸಹ 1 ವರ್ಷ, ಸಮ್ಟೈಮ್ಸ್ 1.5 ವರ್ಷ ಈ ಥರ ಆಟ ಆಡ್ಸುತ್ತೆ. ಒಂದೊಂದ್ಸತಿ ಗೋಲ್ಡ್ ರೇಟ್ ಬಿದ್ದರೆ 1 ವರ್ಷ ಎದೋಳಲ್ಲ, ಅಲ್ಲಿ ಸುಮ್ಮನೆ ಇರ್ತಾರೆ. ಗೋಲ್ಡ್ ರೇಟ್ ಬಿದ್ದೋಯ್ತು 1 ವರ್ಷ, ಸುಮ್ಮನೆ ಇರ್ತಾರೆ, ಮತ್ತೆ ಎದೋಳುತ್ತೆ ಅಂತಾರೆ. ಸ್ಟಾಕ್ ಮಾರ್ಕೆಟ್ ಮತ್ತೆ ಎದೋಳುತ್ತಂದರೆ ಹೆಂಗೆ ಎದೋಳುತ್ತೆ ಅಂತಾರೆ. ಬಂಗಾರ ಯಾವ ರೀತಿ ನಾವು ಇನ್ವೆಸ್ಟ್ ಮಾಡಿದ್ದೀವೋ ಅದೇ ಥರ ದೊಡ್ಡ ಇನ್ವೆಸ್ಟರ್ಗಳು ಸ್ಟಾಕ್ ಮಾರ್ಕೆಟಲ್ಲೂ ಸಹ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಭಾರತ ದೇಶದಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಾನು ಚೆಕ್ ಮಾಡ್ಕೊಂಬರೋಣ. ಇದು ನಾನು NSE ಇಂಡಿಯಾ ಅಂತ ಓಪನ್ ಮಾಡಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ನಮ್ಮ ಭಾರತ ದೇಶದಲ್ಲಿ 396 ಲಕ್ಷ ಕೋಟಿಗಳನ್ನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಬಟ್ ನೀವು ಯಾಕೆ ಇನ್ವೆಸ್ಟ್ ಮಾಡಿಲ್ಲ? 396 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಜನ, ದೊಡ್ಡ ಇನ್ವೆಸ್ಟರ್ಸು. ಲಕ್ಷ ಕೋಟಿ ಇರೋನು ಶೇರ್ ಮಾರ್ಕೆಟಲ್ಲಿ ಹಾಕ್ತಾನೆ, ಲಕ್ಷ ಇರೋನು ತೊಗೊಂಡೋಗಿ ಬಂಗಾರದ ಅಂಗಡಿಗೆ ಕೊಡ್ತಾನೆ. ಅದು ಬಂಗಾರದ ಅಂಗಡಿಯಲ್ಲಿ ಏನಾಗುತ್ತೆ, ನೀವೇನಾದ್ರು 1 ಲಕ್ಷ ರೂಪಾಯಿ ಬಂಗಾರ ತೊಗೊಂಡ್ರೆ 80,000 ರೂಪಾಯಿ ಬಂಗಾರ ಕೊಡ್ತಾರೆ, 20% ಮೇಕಿಂಗು, GST ಅದು ಇದು ಅಂತ ಹೋಯ್ತು. ಬಟ್ ಈ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಡೈರೆಕ್ಟಾಗಿ ಶೇರ್ಗಳನ್ನು ಖರೀದಿ ಮಾಡ್ಬೋದು. ಆ 20% ವೇಸ್ಟೇಜ್ ಏನೂ ಹೋಗಲ್ಲ. ನಿಮಗೆ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋ ಆಸೆ ಇದ್ದರೆ ಗೋಲ್ಡ್ ಬೀಸ್ ಅಂತ ಇದೆ, ಗೋಲ್ಡ್ ಬೀಸಲ್ಲೂ ಸಹ ನೀವು ಇನ್ವೆಸ್ಟ್ ಮಾಡ್ಬೋದು. ಇವಾಗ ಅಗೇನ್ ಕಮಿಂಗ್ ಬ್ಯಾಕ್ ಟು ದಟ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. 18,000 ಸಂಬಳ ಸರ್, ಹೆಂಗೆ ಸರ್ ಶ್ರೀಮಂತರಾಗೋದು? ನಮ್ಮನ್ನು ಯಾರು ಸರ್, ನಾವು ಮಣ್ಣಲ್ಲಿ ಬಿದ್ದಿರೋರು ಸರ್, ನಮ್ಮನ್ನು ಯಾರು ಸರ್ ಎತ್ತಾರೆ, ನಮ್ಗೆ ಯಾರು ಸರ್ ನಾಲೆಜ್ ಕೊಡ್ತಾರೆ? ಸೊ ಅದಕ್ಕೆ ನಾನು ನಮ್ಮ TIDA ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರೆ ಅಲ್ಲಿಯೂ ಸಹ ₹1 ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ. ಯಾಕಂದರೆ ಮಣ್ಣಲ್ಲಿ ಬಿದ್ದಿರೋರು, ಒಂದು ಕಡು ಬಡವರು ಸಹ ಆರ್ಥಿಕ ಸ್ವತಂತ್ರ ಪಡ್ಕೋಬೇಕು, ಶ್ರೀಮಂತರಾಗಬೇಕಂತ ಗುರಿಯಿಂದ ನಾನು TD ಸಂಸ್ಥೆನ ನಡೆಸ್ತಾ ಇದ್ದೀನಿ. ಇವತ್ತು 60 ಜನ ಎಂಪ್ಲಾಯೀಸ್ ಇದ್ದಾರೆ, 6 ಬ್ರಾಂಚ್ ಇದೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಇನ್ನೊಂದು 2 ಬ್ರಾಂಚ್ ಓಪನ್ ಆಗ್ತಿದೆ. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ಸರ್ ಹೆಂಗೆ ಸರ್ ಶ್ರೀಮಂತರಾಗೋದು ನೋಡೋಣ, ಒಂದು ಯೋಚನೆ ಮಾಡೋಣ. ಸೊ ನಾನು ಮಿಡಲ್ ಕ್ಲಾಸ್, ನನಗೆ ಏನೇನು ಗೊತ್ತಿದೆ? ಒಂದು FD ಮಾಡಬೇಕು, ಇಲ್ಲ ರಿಯಲ್ ಎಸ್ಟೇಟಲ್ಲಿ ಹಾಕಬೇಕು. FD ಮಾಡಿದ್ರೆ ಎಷ್ಟು % ಬರುತ್ತೆ ನಿಮಗೆ? ವರ್ಷಕ್ಕೆ 6.5% ನಿಮಗೆ ಇಂಟ್ರೆಸ್ಟ್ ರೇಟ್ ಬರುತ್ತೆ. ಸೊ ರಿಯಲ್ ಎಸ್ಟೇಟಲ್ಲಿ ಹಾಕಿದ್ರೆ ಒಂದು 7%, 8% ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಏರಿಯಾ ಆಲ್ಸೋ. ಸೊ ರಿಯಲ್ ಎಸ್ಟೇಟ್ ಈಸ್ ನಾಟ್ ಫಾರ್ ಎವ್ರಿ ಒನ್. ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು. ಆ್ಯಂಡ್ ಅಲ್ಲಿ ಕಾಂಪಿಟೇಷನ್ ಸಹ ಕಿತ್ತಾಡ್ತಾರೆ. 30-40 ಸೈಟ್, ಮೊನ್ನೆ ಒಬ್ಬರು 30-40 ಸೈಟ್ಗೆ ಫುಲ್ ಗಲಾಟೆ. 30-40 ಅಲ್ಲ, ಬರೀ 1 ಅಡಿ ಅವ್ರು ಈ ಕಡೆ ಕಾಂಪೌಂಡ್ ಹಾಕೊಂಡ್ರು ಅಂತ ಫುಲ್ ಗಲಾಟೆಗಳಿಗೆ ಹೋಗಿದ್ದಾರೆ. ಒಂದು ಇಂಚಿಗೂ ಕಿತ್ತಾಡೋ ಅಂಥ ಪ್ರಪಂಚದಲ್ಲಿ ನಾವು ಹೋಗಿ ಅಲ್ಲೋಗಿ ಒಬ್ಬ ಕಡು ಬಡವ ಕಾಂಪಿಟೇಷನ್ ಮಾಡಿ ಅಲ್ಲಿ ಗೆಲ್ಲೋದು ಅಸಾಧ್ಯದ ಮಾತು. ಆದ್ದರಿಂದ ಕಡು ಬಡವರು, ಮಿಡಲ್ ಕ್ಲಾಸ್ ಅವರು ಈ 30-40 ಸೈಟು, ಈ ಕಾರು, ಈ ಬಂಗ್ಲೆ ಇದಕ್ಕೆಲ್ಲ ಆಸೆ ಪಡೋದು ತುಂಬ ಒಂಥರ ಕೈಗೆ ಎಟ್ಕಲ್ಲ. ಅದು ಆದರೂ ಎಟ್ಟಿಸ್ಕೊಳ್ಳೋಕೆ ಹೋಗಿ ಸಾಲಾಗಿಲ್ಲ ಮಾಡಿ ಕೈಗೆ ಎಟ್ಟಿಸ್ಕೊಂಡು ಕೈ ಸುಟ್ಕೊಂಡಿರೋರು ತುಂಬ ಜನ ಇದ್ದಾರೆ. ಅದರಿಂದ ಸೊ ನಾನು ಮನೆ ಕಟ್ತೀನಿ, ನಾನು ಸೈಟ್ ತೊಗೊಳ್ತೀನಿ, ಇದನ್ನು ಸ್ವಲ್ಪ ಹೊರಗಡೆ ಬನ್ನಿ. ಸೊ ಇವಾಗ ಒಬ್ಬ ಎಜುಕೇಟೆಡು ಏನೂ ಗೊತ್ತಿಲ್ಲದಿರೋನು ಅದೇ ಹೇಳ್ತಾನೆ, ನಾನು ಸೈಟ್ ತೊಗೋಬೇಕು, ನಾನು ಕಾರ್ ತೊಗೋಬೇಕು. ಬೀಯಿಂಗ್ ನೀವು ಒಂದು 18,000 20,000 ಸಂಬಳ ತೊಗೊಳ್ತಾ ಇರೋ, ಒಂದು ಎಜುಕೇಷನ್ ಮಾಡಿದ್ದೀರಾ, ಒಂದು ಬೆಳಿಬೇಕು ಅಂತ ಆಸೆ ಇದೆ, ಡೆಫಿನೆಟ್ಲಿ ಬೆಳಿಬೇಕು ಅಂತ ಆಸೆ ಇರೋರು. ನೀವೊಂದು ಮಾತು ಹೇಳ್ತೀನಿ ಸಿಂಪಲ್ಲಾಗೆ, ನೀವೇನಾದ್ರು ಮಿಡಲ್ ಕ್ಲಾಸಾ,
ನಿಮ್ಮ ಪಕ್ಕ ಸುತ್ತಮುತ್ತ ಎಲ್ಲರೂ ಮಿಡಲ್ ಕ್ಲಾಸ್ ಇದ್ದಾರಾ, ಅವ್ರ ಮಾತು ಕೇಳಬೇಡಿ, ನೀವು ಲೈಫ್ ಲಾಂಗ್ ಮಿಡಲ್ ಕ್ಲಾಸಾಗೆ ಇರ್ತೀರಾ. ಸೊ ನೀವು ಬಡವರ, ಕಡು ಬಡವರ, ಮಣ್ಣಲ್ಲಿ ಬಿದ್ದಿದ್ದೀರಾ, ಮಿಡಲ್ ಕ್ಲಾಸ್ ಜನಗಳ ಮಾತು ಕೇಳಿ, ಅಟ್ಲೀಸ್ಟ್ ಮಿಡಲ್ ಕ್ಲಾಸ್ ಆದರೂ ಆಗ್ತೀರಾ. ನೀವು ಆಲ್ರೆಡಿ ಮಿಡಲ್ ಕ್ಲಾಸ್ ಅಂದರೆ ಮಿಡಲ್ ಕ್ಲಾಸ್ ಜನಗಳ ಮಾತು ಕೇಳಬೇಡಿ, ಶ್ರೀಮಂತರ ಮಾತು ಮಾತ್ರ ಕೇಳಿ. ಬಟ್ ಶ್ರೀಮಂತರು ನಮ್ಗೆ ಸಿಗಲ್ಲಲ್ಲ ಸರ್, ಹೆಂಗೆ ಸರ್ ಮಾಡೋದು? ಬನ್ನಿ ನಮ್ಮ TD ಸಂಸ್ಥೆಗೆ ಬನ್ನಿ, ಎಲ್ಲ ಕಡೆ ಬ್ರಾಂಚ್ ಇದೆ, ಬರೀ ಶ್ರೀಮಂತರ ಇಲ್ಲಿರ್ತಾರೆ. ಆ್ಯಂಡ್ ಅವ್ರ ಸಲಹೆಗಳನ್ನು ಪಡ್ಕೊಳ್ಳಿ, ನನ್ನ ಸಲಹೆಗಳನ್ನು ಪಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ನೀವು ದುಡ್ಡು ಮಾಡ್ತೀರಾ. ಸೊ ಕಾರ್ಪೊರೇಟ್ ಬಾಂಡ್ಸಲ್ಲಿ ದುಡ್ಡು ಹಾಕೋಣ ಅಂದರೆ 7.5% ಅಷ್ಟೇ ಬರುತ್ತೆ. ಹೋಗಲಿ, ಪ್ರಾವಿಡೆಂಟ್ ಫಂಡ್ ಪ್ರತಿ ತಿಂಗಳು ನಿಮಗೆ PF ಕಟ್ಟಾಗುತ್ತಲ್ಲ, ಅದರಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಅಂದರೆ 8.38% ಇದೆ. ಹೋಗಲಿ, ಗೋಲ್ಡಲ್ಲಿ ಹಾಕೋಣ ಅಂದರೆ 10.4% ಅಷ್ಟೇ ರಿಟರ್ನ್ಸ್ ಇದೆ. ಸೊ ಡೆಫಿನೆಟ್ಲಿ ಗೋಲ್ಡು ಇದೆಲ್ಲ ನಾವು ಇನ್ವೆಸ್ಟ್ ಮಾಡೋದ್ರಿಂದ, FD ಹಾಕೋದು, RD ಕಟ್ಟೋದು, ಪೋಸ್ಟ್ ಆಫೀಸ್ಗೆ ಹೋಗೋದು, ಇದೆಲ್ಲ ಮಾಡೋದ್ರಿಂದ ನಾವು ಶ್ರೀಮಂತರಾಗಲ್ಲ. LIC ಪಾಲಿಸಿ ಇದು ಯಾವುದು ನಮ್ಮನ್ನು ಶ್ರೀಮಂತರಾಗೋದು ಆಗಲು ಬಿಡಲ್ಲ. ಯಾಕಂದರೆ ಇದೆಲ್ಲ ತುಂಬ ಹಳೆ ಕಾಲದ ಟೆಕ್ನಾಲಜಿ, ಹಳೆ ಕಾಲದ್ದು ಹಳೇ ರೇಡಿಯೋ ಹಾಕ್ಕೊಂಡೇ ಇರ್ತೀರ ನೀವು. TV ಮಾತ್ರ LCD LED ಬೇಕು, ಇನ್ನು ಹಳೆ ರೇಡಿಯೋ ಥರ ಇನ್ವೆಸ್ಟ್ಮೆಂಟ್ಸ್ಗಳು. ಇದೇನಿದು? ಇನ್ವೆಸ್ಟ್ಮೆಂಟು ಸಹ ನೀವು ಅಪ್ಗ್ರೇಡ್ ಆಗ್ಬೇಕು ತಾನೆ. ಕೈಯಲ್ಲಿ ಐಫೋನ್ ಬೇಕು, ಯೋಚನೆ ಮಾಡೋದು ಮಾತ್ರ 200 ವರ್ಷದ ಹಳೆ ಕಾಲದವ್ರ ಥರ ಯೋಚನೆ ಮಾಡ್ತೀವಿ, ಇನ್ನೆಲ್ಲಿ? ಸೊ ಅದರಿಂದ ಹೂಡಿಕೆ ಬಗ್ಗೆನೂ ಆಧುನಿಕತೆ ಏನಿದೆಯೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನೂ ಇಲ್ಲ ಸರ್, ಇಲ್ಲಿ ನಾನು ತೋರಿಸಿ ನೋಡಿ. ಸ್ಟಾಕ್ ಮಾರ್ಕೆಟ್ ಏನಂದರೆ ನಿಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಇರುತ್ತೆ, ಅದನ್ನು ತೊಗೊಂಡೋಗಿ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡ್ತಾರೆ. ಎಕ್ಸಾಂಪಲ್ HUL ಅಂದರೆ ಏನು, ಜಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಸೊ ಯಾಕಂದರೆ ಇದು ನಾನು ಒಬ್ಬ ಮಿಡಲ್ ಕ್ಲಾಸ್ ಒಂದು ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನೀವು ಸಿಕ್ಕಾಪಟ್ಟೆ ಸಾಕ್ಷಿಗಳು ಕೇಳ್ತೀರಾ, ಏನು ಸರ್ ನೀವು ಹೇಳೋದೆಲ್ಲ ನಿಜನಾ, ಸತ್ಯನಾ? ಸೊ ಸಾಕ್ಷಿ ನಿಮ್ಮ ಕಣ್ಮುಂದೆನೇ ಇದೆ ನೋಡಿ. HUL ಅನ್ನೋ ಕಂಪನಿ ಏನೇನೆಲ್ಲ ಮಾಡುತ್ತಂದರೆ, ಸೊ ವೀಲ್ ಸೋಪು, ಬೂಸ್ಟು, ಬ್ರೂ, ಕ್ಲೋಸಪ್, ಡೊಮೆಕ್ಸ್. ಕರೆಕ್ಟಾಗಿ ಊಟ ತಿನ್ಬೇಕಾದ್ರೆ ಡೊಮೆಕ್ಸ್ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೋಡಿದ್ರಲ್ಲ? ನಿಮಗೂ ಬಂದಿದೆಯಾ? ನನಗೂ ಬಂದಿತ್ತು. ಫೇರ್ ಆ್ಯಂಡ್ ಲವ್ಲಿ, ಎಸ್. ಹಾರ್ಲಿಕ್ಸ್ ನೋಡಿ, ಹಾರ್ಲಿಕ್ಸಲ್ಲೇ ಇಷ್ಟು ಥರ ಇಂದುಲೇಖ ಆಯಿಲ್ಲು, ಮತ್ತು ಲೈಫ್ ಬಾಯ್ ಸೋಪು. ಬಂಟಿ ನಿನ್ನ ಸಾಬೂನು ಸ್ಲೋನಾ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೇಳಿರ್ತೀರ. ಆವಾಗ ನೀವು ಯೋಚನೆ ಮಾಡಿಲ್ಲ, ಬಂಟಿ ನಿನ್ನ ಸಾಬೂನು ಸ್ಲೋ ಅಂದರೆ ಏನು? ಸಾಬೂನು ಸ್ಲೋ ಅಲ್ಲ, ನಾವೇ ಸ್ಲೋ ಆಗಿದ್ದೀವಿ ಆ್ಯಕ್ಚುಲಿ. ಯಾವುದರಲ್ಲಿ? ಹೂಡಿಕೆ ವಿಷಯದಲ್ಲಿ ಸ್ಲೋ ಆಗಿದ್ದೀವಿ. ಅದು ಹೇಗೆ ಅಂತ ತೋರಿಸ್ತೀನಿ, ಯಾಕಂದರೆ ಈ ಕಂಪ್ನಿದ ಸ್ಟಾಕ್ ನಿಮಗೆ ತೋರಿಸ್ತೀನಿ, ಸ್ಟಾಕ್ ಏನಾಗಿದೆ ಅಂತ. ಈ ಕಂಪ್ನಿ ಏನೇನೆಲ್ಲ ಮಾಡುತ್ತೆ ನೋಡಿ. ವಿಮ್ಮು, ಸೊ ಪಾತ್ರೆ ತೊಳೆದ್ರೆ ಶ್ರೀಮಂತರಾಗೋದು ಯಾರು? ಈ ಕಂಪ್ನಿಯವರು. ಯಾರು? ಹಿಂದೂಸ್ತಾನ್ ಯೂನಿಲಿವರ್. ನೀವು ಬಟ್ಟೆ ಹೋಗಿದ್ರೆ ಶ್ರೀಮಂತರಾಗೋದು ಯಾರು? ಈ ಕಂಪ್ನಿಯವ್ರು. ಯಾರು ಅವರು? ಹಿಂದೂಸ್ತಾನ್ ಯೂನಿಲಿವರ್. ಈ ಕಂಪನಿಯ ಒಂದು ದೀರ್ಘಾವಧಿ ಚಾರ್ಟನ್ನು ನೋಡ್ತಾ ಇದ್ದೀವಿ ನಾವು, ಅಲ್ಪಾವಧಿ ಚಾರ್ಟನ್ನು ನೋಡ್ತಾ ಇಲ್ಲ. ಸೊ ಆ್ಯಸ್ ಪರ್ ಸೆಬಿ ರೂಲ್ಸ್ 3 months ಡೇಟಾ ನಮಗೇನು ಬೇಕಾಗಿಲ್ಲ, ನಮ್ಗೆ ಹಳೇ ಡೇಟಾನೇ ನೋಡೋಣ, ಹಳೇ ಡೇಟಾ. ಸೊ ಜಸ್ಟ್ ಹಳೇ ಡೇಟಾ ನೋಡ್ತಾ ಇದ್ದೀನಿ. ಸೊ ನೀವೇನಾದ್ರು ಆ ಬಂಟಿ ನಿನ್ನ ಸಾಬೂನು ಸ್ಲೋನ ಅಂದವಾಗ ಈ ಶೇರಲ್ಲಿ ನೀವು ಹೂಡಿಕೆ ಮಾಡಿದರೆ 10 ವರ್ಷದ ಹಿಂದೆ ನೀವು ಹೂಡಿಕೆ ಮಾಡಿದ್ರು 700 ರೂಪಾಯಿಲಿತ್ತು ಈ ಕಂಪನಿ ಶೇರು. ಇವಾಗ 2300 ಹತ್ರ ಇತ್ತು. ಸೊ ಆಲ್ಮೋಸ್ಟು ನಿಮ್ಮ ದುಡ್ಡು 3 ಪಟ್ಟಾಗಿ 3 ಪಟ್ಟಿಗಿಂತ ಜಾಸ್ತಿ ಬೆಳೀತಾ ಇತ್ತು. ಸೊ ನೀವೇನಾದ್ರು ಒಂದು 15 ವರ್ಷದ ಹಿಂದೆ ಇಲ್ಲ 20 ವರ್ಷದ ಹಿಂದೆ ನೀವು ಹೂಡಿಕೆ ಮಾಡಿದರೆ ಬರೀ 150 ರೂಪಾಯಿ ಇತ್ತು 20 ವರ್ಷದ ಹಿಂದೆ. ಇವಾಗ ಅದೇ ಶೇರು 2300 ರೂಪಾಯಲ್ಲಿದೆ. ಅಂದರೆ ಅವತ್ತೇನಾದ್ರು ನೀವು ಮನೆ ತಗೊಳ್ಳೋ ಬದಲು ಈ ಶೇರಲ್ಲಿ ಹೂಡಿಕೆ ಮಾಡಿದರೆ ಇವತ್ತು 20 ಮನೆ ಬರ್ತಾಯಿತ್ತು. ಇವತ್ತು ಆ ಬೀದಿ ನಿಮ್ಮದೇ. ಬಟ್ ನೀವೇನು ಮಾಡಿದ್ರಿ? ಕಾರ್ ತೊಗೊಂಡ್ರಿ, ಒಂದು ಮನೆ ತೊಗೊಂಡ್ರಿ. ಆ ಮನೆ ಏನಾಯಿತು? ಆ ಮನೆ ಹಂಗೆ ಇದೆ. ನಾವು ಬೆಳೆದ್ವಾ? ನಾವು ಬೆಳಿಲಿಲ್ವ? ಸೊ ಏನಕ್ಕೆ ಬೆಳಿಲಿಲ್ಲ? ನಾವು ವ್ಯಾಪಾರ ದೃಷ್ಟಿಯಲ್ಲಿ ನೋಡಿಲ್ಲ ಲೈಫ್ನ. ಒಂದು ಬಿಸ್ನೆಸ್ ಮ್ಯಾನ್ ಥರ ನಾವು ಯೋಚನೆ ಮಾಡಿಲ್ಲ. ಒಬ್ಬ ಗುಜರಾತಿ ಬಿಸ್ನೆಸ್ ಥರನೇ ಯೋಚನೆ ಮಾಡ್ತಾನೆ ಪ್ರತಿಯೊಂದನ್ನು, ಅದಕ್ಕೆ ಅವರು ಶ್ರೀಮಂತರಾಗಿರೋದು. ಆ್ಯಂಡ್ ನಾವು ಸ್ವಲ್ಪ ಬಿಸ್ನೆಸ್ ಯೋಚನೆ ನಮಗಿಲ್ಲ, ಯಾಕಂದರೆ ನಮ್ಮ ಬ್ಲಡ್ಡಲ್ಲಿ ಬಿಸ್ನೆಸ್ ಇಲ್ಲ. ಅದೇ ಗುಜರಾತಿ ಬ್ಲಡ್ಡಲ್ಲಿ ತಾತ ಮುತ್ತಾತ ಮಗ ಎಲ್ಲರೂ ಬಿಸ್ನೆಸ್ ಮ್ಯಾನ್ಗಳೇ, ಅದರಿಂದ ಅವರು ಶ್ರೀಮಂತರಾಗ್ತಾನೆ ಇದ್ದಾರೆ. ಸೊ ಈ ಕಂಪನಿ ಶೇರ್ ಹಿಂಗಿದೆ. ಎಷ್ಟು ಇದೇ ಥರ ಎಷ್ಟೆಷ್ಟು ಒಳ್ಳೆ ಕಂಪ್ನಿಗಳಿದ್ದಾವೆ ಅಂದರೆ, ಸೊ ಜಸ್ಟ್ ನೀವು ನೋಡಿ, ಜಸ್ಟ್ ಲಾಂಗ್ ಟರ್ಮ್ ನಾನು ಹೇಳ್ತಾ ಇರೋದು, ಯಾವುದೇ ರೀತಿಯಾದ ಹೂಡಿಕೆ ಸಲಹೆಗಳನ್ನು ನಾನು ಏನೂ ಮಾಡ್ತಾ ಇಲ್ಲ. ಸೊ ಜಸ್ಟ್ ಒಂದು ಎಜುಕೇಷ್ನಲ್ ಪರ್ಪಸ್. ಸೊ ಈ ಬಜಾಜ್ ಫಿನಾನ್ಸ್ ಅನ್ನೋ ಕಂಪನಿ ಒಂದು 10 ವರ್ಷಗಳ ಹಿಂದೆ ಎಲ್ಲಿತ್ತಂದರೆ ಒಂದು 400 ರೂಪಾಯಿ, ಒಂದು 400 ರೂಪಾಯಿ ಅಲ್ಲ 300 ರೂಪಾಯಿ 350 ರೂಪಾಯಿಲಿತ್ತು. ಇವಾಗ ಇದೇ ಶೇರು 8,500. 400 ರೂಪಾಯಲ್ಲಿ 8,500 ಎಲ್ಲಿ? ಯೋಚನೆ ಮಾಡಿ. ಅದು 25 ಪಟ್ಟು ಕೊಟ್ಟಿದೆ 10 ವರ್ಷದ ಹಿಂದೆ. 10 ವರ್ಷದ ಹಿಂದೆ ನೀವೇ ತಾನೇ ತೊಗೊಂಡಿದ್ದಲ್ಲಿ KHP ಪ್ರಾಪರ್ಟಿ. ನೀವೇ
LIC ಪಾಲಿಸಿ ತೊಗೊಂಡಿದ್ದು ನೀವೇ ತಾನೇ 10 ವರ್ಷದಿಂದ? ಇಲ್ಲ ಸರ್ BDS ಸೈಟ್ ತೊಗೊಂಡ್ರಲ್ಲ ನೀವು 10 ವರ್ಷದಿಂದ. ಏನಾಯ್ತು ಸರ್ ಅದು? ಬೆಳೆದಿರ್ಬೇಕಲ್ಲ, ಸಖತ್ ಬೆಳೆದಿದೆ. ಬಟ್ ಇದರಷ್ಟು ಬೆಳೆದಿದ್ಯಾ? ಇವಾಗ 25 ಸೈಟ್ ಬರ್ತಾ ಇತ್ತು ನಿಮಗೆ, 25 BDS ಸೈಟ್ ಬರ್ತಾ ಇತ್ತ ನಿಮಗೆ? ಯೋಚನೆ ಮಾಡಿ. ಸೊ ಸ್ಟಾಕ್ ಮಾರ್ಕೆಟ್ನ ಸುಮ್ಮನೆ ಏನೋ ಇದು ನನ್ನ ಲೈಫಿಗೆ ಬೇಡ ಅಂತ ಬಿಸಾಕ್ಬಿಡ್ತಾರೆ. ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ವೀಡಿಯೋಸ್ ಬಂದರೂ ನಮ್ಮ ಕರ್ನಾಟಕದಲ್ಲಿ ಹಿಂಗೆ ಸೈಡಿಗೆ ಹಿಂಗೆ ನುಗ್ತಾರೆ, ಹಿಂಗೆ ಮೇಲಕ್ಕೆ ಹಿಂಗೆ ಎತ್ತಾರೆ. ಅದು ಯಾಕಂತ ಗೊತ್ತಿಲ್ಲ. ಅದೇ ಬೇರೆ ರಾಜ್ಯದವ್ರು ನೋಡಿ ಸ್ಟಾಕ್ ಮಾರ್ಕೆಟ್ ಅಂದರೆ ಹಿಂಗೆ ಒತ್ತಿ ನೋಡ್ತಾರೆ. ಸೊ ಆ ಥರ ಏನಕ್ಕಂದರೆ ಇದರಲ್ಲಿ ದುಡ್ಡಿದೆ ಸ್ವಾಮಿ, ದುಡ್ಡನ್ನು ಪಡ್ಕೊಳ್ಳೋಣ ಬನ್ನಿ ನೋಡೋಣ. ಸೊ ಇವಾಗ ಸರ್ ಇನ್ನೆಲ್ಲಿ ಸಾಲ ಇನ್ವೆಸ್ಟ್ ಮಾಡಬೇಕು ಅಂತ ನೀವು ಕೇಳಿದ್ರಿ. ಸೊ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. Nifty 50 ಇಂಡೆಕ್ಸಲ್ಲಿ ಹೂಡಿಕೆ ಮಾಡಿ ನಿಮಗೆ ವರ್ಷಕ್ಕೆ 14%ವರೆಗೂ ನಿಮಗೆ ರಿಟರ್ನ್ಸ್ ಬರುತ್ತೆ. ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್, ಆ್ಯಸ್ ಅ ಯಂಗ್ಸ್ಟರ್ಸ್ ನೀವು ಆಗಿರೋದ್ರಿಂದ, ಯಂಗ್ ಬ್ಲಡ್ ಆಗಿರೋದ್ರಿಂದ 18,000 ಸಂಬಳ ಅಂದರೆ ಡೆಫಿನೆಟ್ಲಿ ಯಂಗ್ಸ್ಟರ್ಸ್. ಒಂದು 30% ಆಫ್ ನಿಮ್ಮ ಹೂಡಿಕೆನ ಮಿಡ್ ಕ್ಯಾಪಲ್ಲಿ ಹಾಕಿ, 30% ಸ್ಮಾಲ್ ಕ್ಯಾಪಲ್ಲಿ ಹಾಕಿ. ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ನಾನು ಹೇಳ್ತಿರೋ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲ, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಮೂರದ್ರಲ್ಲೂ ನೀವು 18,000 ಸಂಬಳ ಇರೋರು ಒಂದು 30%, 35-40% ಎಷ್ಟೋ ಒಂದು ನಿಮ್ಮ ಕೈಲಾದಷ್ಟು ಹೂಡಿಕೆ ಮಾಡಿ. 18,000 ಸಂಬಳ ಇರೋರು ಒಂದು 6,000 ರೂಪಾಯಿ ಆದರೂ ನೀವು ಸೇವಿಂಗ್ಸ್ ಮಾಡಿದ್ರೆ, 6,000 ರೂಪಾಯಿ ನೀವು ಉಳಿಸಿದ್ರೆ ತಿಂಗಳಿಗೆ. ಸೊ ಡೆಫಿನೆಟ್ಲಿ 20,000 ಸಂಬಳ ಇರೋರಿಗೆ, ಲೆಟ್ಸ್ 20,000 ಸಂಬಳ ಅಂತ ಹಾಕಿದ್ರೆ 30% ಆಫ್ 20,000 ಇಸ್ 6,000 ಅಂದ್ಕೊಳ್ಳೋಣ. ಲೆಟ್ಸ್ 18,000 ಸಂಬಳ ಇದ್ರೂ ಸಹ 6,000 ರೂಪಾಯಿನೇ ಉಳಿಸಿ. 20,000 ಇರೋರು 6,000 ರೂಪಾಯಿ ಉಳಿಸಿ. ಎಲ್ಲಿ ಉಳಿಸ್ಬೇಕು ಇಲ್ಲಿ ಹಾಕಿದೆ ನೋಡಿ. 2,400 ರೂಪಾಯಿ Nifty 50 ಇಂಡೆಕ್ಸಲ್ಲಿ ಹಾಕೋಣ, Nifty 50 ಮ್ಯೂಚುವಲ್ ಫಂಡ್ಸಲ್ಲಿ. ಮಿಡ್ ಕ್ಯಾಪ್ 100 ಮ್ಯೂಚುವಲ್ ಫಂಡ್ಸಲ್ಲಿ ಒಂದು 1,800 ರೂಪಾಯಿ ಹಾಕೋಣ ಪ್ರತಿ ತಿಂಗಳು. ಆ್ಯಂಡ್ 1,800 ರೂಪಾಯಿ ಸ್ಮಾಲ್ ಕ್ಯಾಪ್ 250 ಫಂಡಲ್ಲಿ ಹಾಕೋಣ. ಆ್ಯಂಡ್ ಇದು ಎಲ್ಲ ರಿಟರ್ನ್ಸ್ ಎಷ್ಟೆಷ್ಟು ಕೊಟ್ಟಿದೆ ಅಂದರೆ Nifty 50 14% ಮಿನಿಮಮ್ ಕೊಡುತ್ತೆ ಕಳೆದ 10 ವರ್ಷಗಳ ಒಂದು ಹಿಸ್ಟ್ರಿ ತೆಗೆದ್ರೆ. ಮಿಡ್ ಕ್ಯಾಪ್ ಒಂದು 20-21% ಕೊಡುತ್ತೆ. ಸ್ಮಾಲ್ ಕ್ಯಾಪ್ 29% ರಿಟರ್ನ್ಸ್ ಕೊಟ್ಟಿದೆ. ಸೊ ನೀವು ಲಾಂಗ್ ಟರ್ಮ್ ಮಾಡೋದ್ರಿಂದ ನಿಮಗೇನು ಈ ಪರ್ಸೆಂಟೇಜು ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಓವರಾಲ್ 20.6% ಆವ್ರೇಜ್ ಬರ್ತಾ ಇದೆ. ಬಟ್ ಅದನ್ನು ನಾನು 20% ಅಂತಲೇ ಹಾಕ್ಕೊಳ್ತೀನಿ. 20% ನಿಮಗೆ ಒಂದು ವರ್ಷಕ್ಕೆ 20% ನಿಮ್ಗೆ ಆದಾಯ ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಅಗೇನ್. ಮಾರ್ಕೆಟ್ ಹೆಂಗೆ ಬಿಹೇವ್ ಮಾಡುತ್ತಂದರೆ, ಸೊ ಅದನ್ನು ಸಹ ಹೇಳ್ಬಿಡ್ತೀನಿ. ಯಾಕಂದರೆ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಒಂದು ವಿಡಿಯೋ ನೋಡೋರಿಗೆ ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಿಕಾಸ್ ನಾನು ಒಂದು ಬೇಸಿಕ್ ಲೆವೆಲಿಂದ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ವರ್ಷ ನೀವು ಇಲ್ಲಿ ಹೂಡಿಕೆ ಮಾಡಿದ್ದೀರಾ, ಒಂದು 20-25% ರಿಟರ್ನ್ಸ್ ಬರುತ್ತೆ. ಬರೋ ವರ್ಷ ಏನಾಗುತ್ತೆ, ಕ್ರ್ಯಾಶ್ ಆಗುತ್ತೆ. ಆ 20% ಹೂಡಿಕೆ ಏನು ಅದು 20% ಲಾಭ ಬಂದಿರುತ್ತಲ್ಲ, ಬರೋ ವರ್ಷ ನಿಮಗೆ -5% ರಿಟರ್ನ್ಸ್ ಬರ್ಬೋದು. -5, -10 ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕ್ರ್ಯಾಶ್. ಆದರೆ ನಿಮ್ಮ ಹೂಡಿಕೆಗಳು ಸಹ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಹೆದರ್ಕೊಂಡ್ಬಿಡ್ತೀವಿ. ಸ್ಟಾಕ್ ಮಾರ್ಕೆಟ್ ಯಾಕೆ ಜನ ಬರಲ್ಲ ಅಂದರೆ ಹೆದರಿಕೆ. ಏನಾಗ್ಬಿಡುತ್ತೋ ಏನೂ ಆಗಲ್ಲ. ಭೂಮಿ ಇರೋವರೆಗೂ, ಸೂರ್ಯ ಚಂದ್ರ ಇರೋವರೆಗೂ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ನೀವು ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡೋದು. ಇನ್ಫೋಸಿಸ್, HUL, ಬಜಾಜ್ ಫಿನಾನ್ಸ್, ಇನ್ಫೋಸಿಸ್, ಆರ್ TCS, ಆರ್ L&T ಕನ್ಸ್ಟ್ರಕ್ಷನ್. ನೀವು ಯೋಚನೆ ಮಾಡಿ, L&T, ಲಾರ್ಸನ್ ಆ್ಯಂಡ್ ಟರ್ಬೋ. ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕಂದ್ರೆ ಡೆಫಿನೆಟ್ಲಿ L&T ಬೆಳಿಲೇಬೇಕು. ದ ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ದೊಡ್ಡ ಶಿಲ್ಬೆ ಇದೆ. ಅದನ್ನು ಸಹ ಮಾಡಿರೋರು L&T ಅವರೇ. L&T ಅನ್ನೋದು ಅಷ್ಟು ಸ್ಟ್ರಾಂಗು, ಅಷ್ಟು ಒನ್ ಆಫ್ ದ ಬೆಸ್ಟ್ ಕಂಪ್ನಿ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಆ ಥರ ಕಂಪ್ನೀಸಲ್ಲಿ ನಾವು ಹೂಡಿಕೆ ಮಾಡೋದೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಅಂದರೆ ಕಂಪ್ನಿಗಳಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಹೂಡಿಕೆದಾರರು ತೊಗೊಂಡೋಗಿ ಹೂಡಿಕೆ ಮಾಡ್ತಾರೆ. ಕಂಪನಿ ಲಾಭ ಮಾಡ್ಕೊಂಡು ಬೆಳೆಯುತ್ತೆ. ಆ ಲಾಭ ಮಾಡ್ಕೊಂಡು ಬೆಳೆದವಾಗ ಆ ಕಂಪನಿಯ ಶೇರುಗಳು ಸಹ ಬೆಳೆಯುತ್ತೆ. ಇಷ್ಟೇ ಸ್ಟಾಕ್ ಮಾರ್ಕೆಟ್. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ TD ಸಂಸ್ಥೆಯಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೂ ಸಹ ನಾವು ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಅದನ್ನು ಸಹ ನೀವು ಅಟೆಂಡ್ ಮಾಡ್ಬೋದು. ಇವಾಗ ಒಂದು ಪಾಯಿಂಟ್ಗೆ ಬಂದ್ಬಿಡೋಣ. ಸರ್, ಸ್ಟಾಕ್ ಮಾರ್ಕೆಟ್ ಹಿಂಗೆ ಬೆಳೀತಾನೆ ಇದೆಯಲ್ಲ ಸರ್, ಇನ್ನೂ ಬೆಳೆಯುತ್ತಾ ಸರ್? ಡೆಫಿನೆಟ್ಲಿ ಬೆಳೆಯುತ್ತೆ. ಯಾಕಂದರೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಇವಾಗ 4 ಟ್ರಿಲಿಯನ್ ಹತ್ರ ಇದೆ. ಅಮೇರಿಕಾ ದೇಶದ್ದು 43-44 ಟ್ರಿಲಿಯನ್ ಇದೆ. ಅಮೇರಿಕಾ ದೇಶದ ಸ್ಟಾಕ್ ಮಾರ್ಕೆಟು ಭಾರತಕ್ಕಿಂತ 10 ಪಟ್ಟು ಶ್ರೀಮಂತವಾಗಿದೆ. ಚೈನಾದವ್ರದ್ದು 19 ಟ್ರಿಲಿಯನ್ ಇದೆ. ನಮಗಿಂತ 4 ಪಟ್ಟು ಮುಂದೆ ಇದ್ದಾರೆ ಚೈನಾದವರು. ಭಾರತ ಇನ್ನೂ 4 ಟ್ರಿಲಿಯನ್. ಆ್ಯಂಡ್ ಭಾರತದಲ್ಲಿ ಬರೀ
4% ಜನ ಅಷ್ಟೇ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದು. ಅಮೆರಿಕದಲ್ಲಿ 60% ಜನ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರೆ. ಅದಕ್ಕೆ ಅವ್ರ ದೇಶ ಅಷ್ಟು ಸಂಪತ್ತಾಗಿ ಬೆಳೆದಿರೋದು, ಅಷ್ಟು ಶ್ರೀಮಂತವಾಗಿ ಬೆಳೆದಿರೋದು ಅಮೆರಿಕ. ಯಾಕಂದ್ರೆ ಅಲ್ಲಿರೋ ಜನಗಳು ನಮ್ಮ ಥರ FD ಅಂತೆ, ಅದೇನೋ ಭೂಮಿ ತಗೊಳ್ಳೋದಂತೆ, ಏನೋ ಬಂಗಾರ ಹಾಕ್ಕೊಳ್ಳೋದಂತೆ, ಇದೆಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಅವ್ರಿಗೆ. ಸೊ ಅಮೆರಿಕ ದೇಶ ಭಾರತ ದೇಶಕ್ಕಿಂತ 2.5 ಪಟ್ಟು ದೊಡ್ಡ ದೇಶ. ಅಲ್ಲೇನು ಭೂಮಿಗೆ ಕೊರತೆನೇ ಇಲ್ಲ. ಅಲ್ಲಿ ಯಾರು 30-40 ಸೈಟ್ ಕಿತ್ತಾಡೋದೇ ಇಲ್ಲ. ಅಲ್ಲಿ 100 ಎಕರೆ ಸರ್ಕಾರನೇ ಉಚಿತವಾಗಿ ಕೊಡುತ್ತೆ ಜನಗಳಿಗೆ. ಕಂಪ್ನಿ ಮಾಡ್ತೀನಿ ಅಂದರೆ ಕಂಪ್ನಿಗಳಿಗೋಸ್ಕರ 100 ಎಕರೆ ಉಚಿತವಾಗಿ ಕೊಡುತ್ತೆ. ಯಾಕಂದ್ರೆ ಅಲ್ಲಿ ಭೂಮಿಗೆ ಬೆಲೆನೇ ಇಲ್ಲ ಅಮೆರಿಕದಲ್ಲಿ. ಬಟ್ ಇಲ್ಲಿ ಭೂಮಿಗೆ ಬೆಲೆ ಜಾಸ್ತಿ. ಯಾಕಂದರೆ ಇಲ್ಲಿ 140 ಕೋಟಿ ಜನಸಂಖ್ಯೆ, ಜಾಗ ಕಡಿಮೆ. ಅಮೆರಿಕ ದೇಶಕ್ಕಿಂತ ಓನ್ಲಿ 33% ಇರ್ಬೋದು ಅಷ್ಟೇ ನಮ್ಮ ದೇಶ. ಅದಕ್ಕೆ ಇಲ್ಲಿ ಭೂಮಿಗೆ ಬೆಲೆ ಜಾಸ್ತಿ. ಬಟ್ ಅದು ಎಷ್ಟು ದಿನ ಅಂತ ನೀವು ಯೋಚನೆ ಮಾಡಿ. ಎಷ್ಟು ದಿನ ಅಂತ ಭೂಮಿ ರೇಟ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ಒನ್ ಪಾಯಿಂಟ್ ಆಫ್ ಟೈಮ್ ಸ್ಯಾಚುರೇಷನ್ ಬಂದೇ ಬರುತ್ತೆ. ಸ್ಯಾಚುರೇಷನ್ ಅಂದರೆ ಅಲ್ಲಿಂದ ಬೆಲೆ ಮೇಲಕ್ಕೆ ಹೋಗಲ್ಲ. ಬಟ್ ಸ್ಟಾಕ್ ಮಾರ್ಕೆಟು ಹಂಗಲ್ಲ, ಮೇಲಕ್ಕೆ ಹೋಗ್ತಾನೆ ಇರುತ್ತೆ. ಅದರಿಂದ ಸ್ಟಾಕ್ ಮಾರ್ಕೆಟ್ ಒಂದು ಒಳ್ಳೆಯ ವೇದಿಕೆ. ಸೊ ಯಾರ್ಯಾರು 18,000 ರೂಪಾಯಿ ಸಂಬಳ ತೊಗೊಳ್ತಾಯಿದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟು ಒಂದು ಅರಿವು ನಿಮಗೆ ಬರಬೇಕು. ಅದಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಇದೊಂದು ಒಳ್ಳೆ ಹೂಡಿಕೆ. ಆ್ಯಂಡ್ ಮ್ಯೂಚುವಲ್ ಫಂಡ್ ಅಂತೂ ನಿಮ್ಮ ದುಡ್ಡನ್ನು ಬೇರೆ ಫಂಡ್ ಮ್ಯಾನೇಜರ್ಸು ಮ್ಯಾನೇಜ್ ಮಾಡ್ತಾರೆ. ಮ್ಯೂಚುವಲ್ ಫಂಡ್ ಅಂದರೆ ನಿಮ್ಮ ದುಡ್ಡನ್ನು ತೊಗೊಂಡೋಗಿ SBI ದಟ್ ಈಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅವರು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾರೆ. ಇದನ್ನೇ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಇದರಲ್ಲಿ ನೀವು ಪ್ರತಿ ತಿಂಗಳು ಒಂದು 6,000 ರೂಪಾಯಿ ನೀವು ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ, ಸೊ ಇದು ಮಗುಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಏನೂ ಗೊತ್ತಿಲ್ಲದಿರೋರಿಗೆ ಇದು ಈ ಥರ ಒಂದು ಸ್ಪೂನ್ ಫೀಡಿಂಗ್ ಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಂದು 6,000 ರೂಪಾಯಿ ನೀವು ತಿಂಗಳಿಗೆ ಕಷ್ಟನ ಸುಖನ ಉಳಿಸ್ಬಿಡಿ. ಆ್ಯಂಡ್ ನಿಮ್ಮ ಏಜ್ ಸಹ ತುಂಬ ಚಿಕ್ಕದು, ಒಂದು 20-22 ವರ್ಷ. ಇದೊಂಥರ ಹುಡುಗಾಟದ ಏಜ್ ಇದು. ಸೊ ಡೆಫಿನೆಟ್ಲಿ 6,000 ರೂಪಾಯಿ 12,000 ರೂಪಾಯಿ ನೀವು ಖರ್ಚು ಮಾಡ್ಕೊಳ್ಳಿ. 6,000 ರೂಪಾಯಿ ನೀವು ಉಳಿಸಿ. ಪ್ರತಿ ವರ್ಷ 5% ನಿಮ್ಮ ಸಂಬಳ ಜಾಸ್ತಿ ಆದಂಗೆ ನೀವು ಸಹ ಹೂಡಿಕೆಗಳನ್ನು ಸಹ 5% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಸೊ ಒಂದು 35 ವರ್ಷ ಇದನ್ನು ಮಾಡಿ. ನಾನು ಇಲ್ಲಿ 15% ಹಾಕಿದ್ದೀನಿ, 20% ಹಾಕೋಣ. ಬಿಕಾಸ್ ನಾನಲ್ಲಿ 20% ರಿಟರ್ನ್ಸ್ ಅಂತ ಹಾಕಿದ್ದೀನಿ. ಸೊ ಇದು ನಾನು ಒಂದು ವೆಬ್ಸೈಟ್ ಇದೆ, ಕ್ಯಾಲ್ಕುಲೇಟರ್ ಸೈಟ್ ಅಂತ ಓಪನ್ ಮಾಡಿದ್ದೀನಿ. ಇದನ್ನು ಓಪನ್ ಮಾಡ್ಕೊಂಡು ನೀವು ಓಪನ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ಸೈಟ್ ಅಂತ ಹೋಗ್ಬಿಟ್ಟು ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಮೇಲೆ ಹೊತ್ಬಿಟ್ಟು ಇಲ್ಲಿ ರುಪೀಸ್ ಕನ್ವರ್ಟ್ ಮಾಡ್ಕೊಳ್ಳಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನನ್ನ ಹತ್ರ ಏನೂ ಇಲ್ಲ, 0. ನನಗೆ ವರ್ಷಕ್ಕೆ 20% ನನಗೆ ಆದಾಯ ಬರ್ತಾ ಇದೆ ಇಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ. ಅಗೇನ್ ಸಬ್ಜೆಕ್ಟೆಡ್ ಟು ಮಾರ್ಕೆಟ್ ರಿಸ್ಕ್. 20 ಬರ್ಬೋದು, 25 ಬರ್ಬೋದು, 15 ಬರ್ಬೋದು, ಎಷ್ಟಾದ್ರು. ಬಟ್ ನಾನು ಆವ್ರೇಜ್ ಒಂದು 20% ಹಾಕಿದ್ದೀನಿ. ಬಿಕಾಸ್ ವೆರಿ ಅಗ್ರೆಸಿವ್ ಪೋರ್ಟ್ಫೋಲಿಯೋ ನಾನು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಒಂದು 35 ವರ್ಷ ಕಟ್ಕೊಂಡು ಹೋಗಿ. ಅಂದರೆ ಕಟ್ತಾ ಇದ್ದೀರಾ, ಮರ್ತೋಗಿ ಅದನ್ನು ಕಟ್ತಾ ಇರೋದನ್ನು. ಇವಾಗ ನೀವು ಒಂದು ಬೀಜ ಹಾಕ್ಬಿಟ್ಟು ದಿನ ತೆಗೆದು ನೋಡ್ತೀರಾ? ಇಲ್ಲ ತಾನೆ. ಒಂದು ಶ್ರೀಗಂಧದ ಮರ ಹಾಕ್ಬಿಟ್ಟು ದಿನ ಹೋಗ್ಬಿಟ್ಟು ನೋಡ್ತೀರಾ ಶ್ರೀಗಂಧ ಬಂತು ಅಂತ? ಇಲ್ಲ ತಾನೆ. ಸೊ ಒಂದು ಕೊತ್ತಂಬರಿ ಬೀಜ ಹಾಕ್ಬಿಟ್ಟು 1 ವಾರ ಕಾಯ್ತೀರಾ, ಒಂದು 12-15 ದಿವಸ ಕಾಯ್ತೀರಾ? ಅದೇನೋ ಶೇರ್ ಮಾರ್ಕೆಟ್ ಹಿಂಗೆ ಹಾಕ್ಬಿಟ್ಟು ದಿನ ಹೋಗಿ ಉಜ್ತಾರೆ. ಏನು ದಿನ ದುಡ್ಡು ಬಂದ್ಬಿಡುತ್ತಾ? ದಿನ ನೋಡಬೇಡಿ, ಹೂಡಿಕೆನ ಮಾಡಿಬಿಟ್ಟು ಬಿಟ್ಬಿಡಿ. ಸೊ ಆ್ಯಕ್ಟಿವಾಗಿ ದುಡೀರಿ. ಪ್ಯಾಸಿವ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನು ಪ್ಯಾಸಿವ್ ಆಗಿರಿ. ಅಂದರೆ ಜಾಸ್ತಿ ನೋಡೋದು ತೆಗಿಯೋದು, ಏನಾಯಿತು ಅಂತ ನೋಡಿದ್ರೆ ಡೆಫಿನೆಟ್ಲಿ ನಿಮಗೆ ಅದು ಫ್ಲಕ್ಚುಯೇಷನ್ಸ್ ನೋಡಿ ನಿಮಗೆ ಏರಿಳಿತ ಆಗಿ ನೀವು ಯಾವುದೋ ಒಂದು ದಿವಸ ಕೆಳಗಡೆ ಬಂತು ಅಂತ ಬೈಕ್ ಮಾರಿಬಿಡ್ಬೋದು. ಶೇರ್ ಮಾರ್ಕೆಟಲ್ಲಿ ನೀವು ಟೈಮ್ ಕೊಡಿ. 5 ವರ್ಷ, 3 ವರ್ಷ, 10 ವರ್ಷ ಈ ಥರ ಟೈಮ್ ಕೊಟ್ಟರೆ ಡೆಫಿನೆಟ್ಲಿ ನಿಮಗೆ ಲಾಭಾವಕಾಶ ಹೆಚ್ಚಾಗಿದೆ. ಸೊ 20% ರಿಟರ್ನ್ಸು ತಿಂಗಳಿಗೆ 6,000 ರೂಪಾಯಿ ನಾವು ಹೂಡಿಕೆ ಮಾಡ್ತಾಯಿದ್ರೆ ಎವ್ರಿ ಇಯರ್ 5% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ 35 ವರ್ಷಕ್ಕೆ ಸೊ ನಿಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತಂದರೆ, ಜಸ್ಟ್ ಇದನ್ನು ಓದಿ. ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ 50 ಕೋಟಿ ದುಡ್ಡು ಇರುತ್ತೆ. 50 ಕೋಟಿನ ಸರ್? ಇದು ಹೆಂಗೆ ಸರ್? ಬೇಕಾದ್ರೆ ಅರ್ಧ ನೀವೇ ಇಟ್ಕೊಳ್ಳಿ ಸರ್ ಅನ್ನೋರು ನನಗಿದ್ದಾರೆ ಫೋನ್ ಮಾಡಿ. ಸರ್ ಅರ್ಧಕ್ಕರ್ಧ ನೀವು ಇಟ್ಕೊಳ್ಳಿ ಸರ್ ಅನ್ನೋರು ಹೇಳಿದ್ದಾರೆ. ಅರ್ಧಕ್ಕರ್ಧ ನನಗೇನು ಕೊಡಬೇಡಿ. ಬಿಕಾಸ್ ನಿಮ್ಮ ಒಂದು ಹೂಡಿಕೆ ಇದು, ನಿಮ್ಮ ಕಷ್ಟಪಟ್ಟಿದ್ದ ದುಡ್ಡಿದು. ತಿಂಗಳಿಗೆ 6,000 ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರತಿ ವರ್ಷ 5% ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಸರ್ 5% ಅಂದ್ರೇನು? ಈ ವರ್ಷ 6,000 ರೂಪಾಯಿ ಕಟ್ಟಿ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಪ್ರತಿ ತಿಂಗಳು ನಾವು ದುಡ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗುತ್ತೆ. SIP ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗೋದನ್ನು SIP ಅಂತ ಕರಿತೀವಿ. ನೀವು ಸಹ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನನ್ನು ಮಾಡಿ. ಅಂದರೆ SBI ಮ್ಯೂಚುವಲ್ ಫಂಡಲ್ಲಿ ಪ್ರತಿ ತಿಂಗಳು 6,000 ಕಟ್ ಹಾಕ್ಕೊಂಡು SBIನವ್ರಿಗೆ ಹೋಗುತ್ತೆ. ಅದರಲ್ಲಿ ನಿಮ್ಗೊಂದು 20% ಲಾಭಾವಕಾಶ ಬಂದರೆ ಸೊ ನೆಕ್ಸ್ಟ್ 35 ವರ್ಷಗಳಲ್ಲಿ 48 ಕೋಟಿ ನೀವು ಯೋಚನೆ ಮಾಡೋಕ್ಕೂ ಆಗಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ ತಾನೇ, ಒಬ್ಬ ಕಡು ಬಡವ, ಒಂದು ಮಿಡಲ್ ಕ್ಲಾಸ್, ಒಬ್ಬ ಮಣ್ಣಲ್ಲಿ ಬಿದ್ದಿರೋನು ಸಹ ಶ್ರೀಮಂತರಾಗ್ಬೋದು. ಬೇಗ ನಿದ್ದೆಯಿಂದ ಎದ್ದು ಬರಬೇಕಷ್ಟೆ.
40 ವರ್ಷ ಆದಮೇಲೆ ಬರೋದಲ್ಲ, ಚಿಕ್ಕ ವಯಸ್ಸಿಗೆ ಎದ್ದು ಬನ್ನಿ, ಬೇಗ ಎದ್ದು ಬಂದು ಸರ್ ಶ್ರೀಮಂತರು ಮಾಡಿ ಸರ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಶ್ರೀಮಂತರು ಮಾಡ್ಬೋದು. 55ನೇ ವಯಸ್ಸಿಗೆ ಬಂದುಬಿಟ್ಟು ಸರ್ ಶ್ರೀಮಂತರು ಮಾಡಿ ಅಂದರೆ ಹೆಂಗಾಗತ್ತೆ? ಒಂದು 22ರಿಂದ 25 ವಯಸ್ಸಿನವರು ಆದಷ್ಟು ಬೇಗ ಹೂಡಿಕೆಗಳು, ಒಂದು ಫಿನಾನ್ಷಿಯಲ್ ಡಿಸಿಪ್ಲಿನ್ ಮಾಡ್ಕೊಳ್ಳಿ, ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ, ಫ್ಯಾಮಿಲಿ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಕೊಂಡ್ರೆ ಜೋಬಲ್ಲಿ 20 ಲಕ್ಷ ಇದ್ದಂಗೆ, ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಜೋಬಲ್ಲಿ 1 ಕೋಟಿ ಇದ್ದಂಗೆ. ಇದೆಲ್ಲ ಮಾಡಿಸ್ಕೊಳ್ಳಿ. ಐ ಹೋಪ್ ಈ ವಿಡಿಯೋದಲ್ಲಿ ತುಂಬ ನಾಲೆಜ್ ಸಿಕ್ಕಿದೆ. 6,000 ರೂಪಾಯಿ ತಿಂಗಳಿಗೇನು ದೊಡ್ಡ ಅಮೌಂಟ್ ಅಲ್ಲ. ಎಷ್ಟೋ ಜನ 6,000 ರೂಪಾಯಿನ ಸುಮ್ಮನೆ ಬರ್ತಡೇಗೆ ಉಡಾಯಿಸ್ತಾರೆ. ಬರ್ತಡೇ ಸರ್, ನ್ಯೂ ಇಯರ್ ಸರ್, ಆ ಪಾರ್ಟಿ ಈ ಪಾರ್ಟಿ, ಏನು ಎಲ್ಲೆಲ್ಲೋ ಖರ್ಚು ಮಾಡ್ತೀರಾ. 6,000 ರೂಪಾಯಿ ನಂದಲ್ಲ ಅಂತ ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ 35 ವರ್ಷಗಳಲ್ಲಿ ನಿಮ್ಮ ಹತ್ರ 50 ಕೋಟಿ ದುಡ್ಡಿರುತ್ತೆ. ಆ್ಯಂಡ್ ನೀವು ಏನು ನಮ್ಮ ತಂದೆ ಮಿಡಲ್ ಕ್ಲಾಸ್ ಸರ್, ನಮ್ಮ ತಾತ ಮಿಡಲ್ ಕ್ಲಾಸ್ ಸರ್, ನಾವು ಹಿಂಗೆ ಸರ್, ಒಬ್ಬರು ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಆ ಬಡತನದ ಒಂದು ಬ್ಯಾರಿಯರ್ನ ಬ್ರೇಕ್ ಮಾಡಬೇಕು, ಆ ಗೋಡೆನ ಹೊಡಿಬೇಕಂದ್ರೆ ಒಬ್ಬರಾದರೂ ಒಂದು ಬುದ್ಧಿನ ಉಪಯೋಗಿಸ್ಬೇಕು, ಬುದ್ಧಿವಂತರ ಜೊತೆ ಸೇರ್ಕೋಬೇಕು ಅಂತ ನಾನು ಹೇಳ್ತೇನೆ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶ್ರೀಮಂತರಾಗಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 7 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಳಿ, ಮೈಸೂರು, ಕಲಬುರ್ಗಿ, ಜೊತೆಗೆ ವೈಟ್ ಫೀಲ್ಡ್. ಸೊ ನಿಮ್ಮ ಯಾವ ಬ್ರಾಂಚ್ ನಿಮಗೆ ನಿಯರೆಸ್ಟ್ ಆಗುತ್ತೋ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಜಸ್ಟ್ 500 ರೂಪೀಸ್ ಪೇ ಮಾಡಿ ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಬ್ರಾಂಚಸ್ಗೆ ಬರೋಕ್ಕಾಗ್ತಲ್ವೋ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಪ್ಲೇಸ್ಟೋರ್ ಹಾಗೂ ಆ್ಯಪಲ್ ಸ್ಟೋರಲ್ಲಿ ಸಿಗುತ್ತೆ. ಅಲ್ಲಿ ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸಸ್ಗಳನ್ನು ಫ್ರೀಯಾಗಿ ನೋಡ್ಬೋದು. ಸೊ ಈ ಕೂಡಲೇ TD ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜ್ ತುಂಬ ಇಂಪ್ರೂವ್ ಆಗುತ್ತೆ. ಬನ್ನಿ ಸಿಗೋಣ ಇದೇ ಶುಕ್ರವಾರ ನಮ್ಮ ಕೋರ್ಸ್ನಲ್ಲಿ ಡೈರೆಕ್ಟಾಗಿ ಫೇಸ್ ಟು ಫೇಸ್. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.